ಸಮಾಚಾರ. ಜೀವನೇ ಹೋಗೋ ತರ ಕಮಿಟ್ಮೆಂಟ್ ಇಟ್ಕೊಂಡು ಜೀವನ ಪೂರ್ತಿ ಟ್ರಾಫಿಕ್ ಅಲ್ಲಿ ಕಳೀತಾ ಇರೋ ಟ್ರಾಫಿಕ್ ಊರ್ನವ್ರೆ, ನಿಮ್ ಸಮಾಚಾರ ನನಗೆ ಹೇಳಿ. ಇಷ್ಟ ಆದ್ರೆ ನಾನ್ ಕೊಡೋ ಸಜೆಷನ್ ನೀವು ಕೇಳಿ. ಮಾತಾಡೋಣ, ಚರ್ಚೆ ಮಾಡೋಣ. ಎಲ್ಲಿ ಪ್ರಶ್ನೆ ಮಾಡ್ಬೇಕೋ ಅಲ್ಲಿ ಧ್ವನಿ ಎತ್ತಿ ಪ್ರಶ್ನೆ ಮಾಡೋಣ. ಇದೇ ಈ ಹೊತ್ತಿನ ಕರ್ನಾಟಕ ನ್ಯೂಸ್ ಬೀಟ್ ನ ವಿಶೇಷ. ಹೇಳ್ರಪ್ಪೋ ಹೇಳಿ, ನಾನು ಡೈನಾ ಕೂಲ್. ವೀಕ್ಷಕರೇ, ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಭೀಕರತೆ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಈಗಾಗಲೇ ಎಲ್ಲೋ ನಡೀತಾ ಇರುವಂತಹ ದೇಶದ ಯುದ್ಧ ಈ ನಮ್ಮ ದೇಶಕ್ಕೂ ಕೂಡ, ಅದರಲ್ಲೂ ನಮ್ಮ ರಾಜ್ಯದಲ್ಲಿ, ನಮ್ಮ ಬೆಂಗಳೂರಿನಲ್ಲಿ ಎಫೆಕ್ಟ್ ಮಾಡಿರೋದು ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ಕ್ರೂಡ್ ಆಯಿಲ್, ಪೆಟ್ರೋಲ್, ಡೀಸೆಲ್ ಸೇರಿದಂತೆ ಗ್ಯಾಸ್ ಅನಿಲಗಳು ಕೂಡ ಬಹಳಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದೆ. ಜೊತೆಗೆ ಹಾಸ್ಪಿಟಲ್, ದೇಗುಲ ಹಾಗೆ ಹೋಟೆಲ್ಗಳಲ್ಲೂ ಕೂಡ ಬಂದ್ ಮಾಡುವಂತ ಪರಿಸ್ಥಿತಿ ಬಂದಿದೆ. ಇದ್ರ ಜೊತೆಗೆ ಕೆಲವೊಂದಷ್ಟು ಹೋಟೆಲ್ಗಳು ಕೂಡ ಸಂಪೂರ್ಣವಾಗಿ ಸ್ಥಗಿತವಾಗಿದ್ರೆ, ಇನ್ನೊಂದಷ್ಟು ಹೋಟೆಲ್ಗಳಲ್ಲಿ ಅಂದ್ರೆ ಬ್ಲಾಕಿಂಗ್ ಗಳಲ್ಲಿ ಗ್ಯಾಸ್ ಗಳನ್ನ ಫಿಲ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಕೆಲವೊಂದಷ್ಟು ಐಟಮ್ಸ್ ಗಳನ್ನ ಕಡಿತಗೊಳಿಸಿದ್ದಾರೆ. ಜೊತೆಗೆ ಒಂದಷ್ಟು ರೇಟ್ ಅನ್ನ ಕೂಡ ಜಾಸ್ತಿ ಮಾಡಿರೋದನ್ನ ಗಮನಿಸಬಹುದು. ಹಾಗಾದ್ರೆ ಈ ಯುದ್ಧದ ಭೀಕರತೆಯಿಂದ ಹೋಟೆಲ್ ಮಾಧ್ಯಮಕ್ಕೆ ನೇರ ಪರಿಣಾಮ ಬೀರಿರೋದ್ರಿಂದ ಗ್ರಾಹಕರು ಹೋಟೆಲ್ಗೆ ಬರ್ತಾ ಇದ್ದಾರಾ? ಜೊತೆಗೆ ಕೆಲವೊಂದಷ್ಟು ಮನೆಗಳು ಮಾಡ್ಕೊಂಡಿರೋರು, ಪಿಜಿ ಸ್ಟೂಡೆಂಟ್ಸ್ ಗಳು ಅಥವಾ ಪಿಜಿ ನಲ್ಲಿ ವಾಸ ಮಾಡ್ತಿದ್ದವರು ಕೂಡ ಹೋಟೆಲ್ ಅನ್ನ ನೇರವಾಗಿ ಅವಲಂಬಿಸಿರ್ತಾರೆ. ಅವರು ಕೂಡ ಬರುವಂತ ಪ್ರಮಾಣ ಕಡಿಮೆ ಆಗಿದ್ವಾ ಅಥವಾ ಜಾಸ್ತಿ ಆಗಿದ್ಯಾ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೋಟೆಲ್ ಉದ್ಯಮದ ಮಾಲೀಕರು ಏನ್ ಹೇಳ್ತಾರೆ, ಅಥವಾ ಯಾವ್ಯಾವ ತಿಂಡಿಗೆ ಊಟಕ್ಕೆ ರೇಟ್ ಜಾಸ್ತಿ ಆಗಿದೆ, ಇದೆಲ್ಲವನ್ನ ಹೋಟೆಲ್ ಮಾಲೀಕರು ಹಾಗೆ ಗ್ರಾಹಕರ ಜೊತೆ ಕೇಳ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ಇವತ್ತು ನಾವು ಹೋಟೆಲ್ ಸಮರ್ಥದಲ್ಲಿದ್ದೀವಿ. ಪಕ್ಕಾ ನಾಟಿ ಸ್ಟೈಲ್ ನಾನ್ ವೆಜ್ ಊಟ ಇಲ್ಲಿ ಸಿಗತ್ತೆ. ಸೊ ಇಲ್ಲಿನ ಮಾಲೀಕರನ್ನ ಕೇಳೋಣ, ಗ್ಯಾಸ್ ಸಮಸ್ಯೆಯಿಂದ ಎಷ್ಟು ಅಸಮಾಧಾನಗೊಂಡಿದ್ದಾರೆ, ಜೊತೆಗೆ ಗ್ರಾಹಕರ ಬರುವಿಕೆಯಲ್ಲಿ ಏನಾದ್ರೂ ಇಳಿಮುಖ ಇದೆಯಾ, ಬನ್ನಿ ಕೇಳ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಮೇಡಮ್ ಬಲರಾಮ್ ಮೇಡಮ್. ಮೇಡಮ್ ನಿಮ್ಮ ಹೆಸರು? ಬೇಬಿ. ಎಷ್ಟು ವರ್ಷದಿಂದ ಹೋಟೆಲ್ ನಡೆಸ್ತಿದ್ದೀವಿ? ಮೇಡಮ್ 1.5 years ಆಯ್ತು ಮೇಡಮ್. ಓಕೆ, ಈಗ 1.5 ವರ್ಷದಿಂದ ಯಾವುದೇ ಸಮಸ್ಯೆ ಇರ್ಲಿಲ್ಲ, ಎಲ್ಲ ಕೂಲ್ ಆಗಿ ಹೋಗ್ತಾ ಇತ್ತು. ಬಟ್ ಈಗ ಸಮಸ್ಯೆ ಗೊತ್ತಿದೆ. ಯಾವ ರೀತಿ ನೇರ ಪರಿಣಾಮ ಬೀರಿದೆ ಸರ್ ನಿಮ್ಗೆ? ನಮ್ಗೆ ತುಂಬಾ ಎಫೆಕ್ಟ್ ಆಗಿದೆ ಮೇಡಮ್. ಕಸ್ಟಮರ್ ಬರ್ತಾ ಇಲ್ಲ, ಗ್ಯಾಸ್ ಪ್ರಾಬ್ಲಮ್ ಇದೆ, ಸೌದೆನಲ್ಲಿ ಮಾಡ್ತಾ ಇದೀವಿ ಮೇಡಮ್. ತುಂಬಾ ಪ್ರಾಬ್ಲಮ್ ಆಗಿದೆ, ಎಲ್ಲ ಬೆಲೆಗಳು ಜಾಸ್ತಿ ಆಗಿದೆ. ಇವಾಗ ಸಿಲಿಂಡರ್ ಅಂದ್ರೆ 7,000 ಕೇಳ್ತಾ ಇದ್ದಾರೆ ಕಮರ್ಷಿಯಲ್. ಮೊದ್ಲು ಎಷ್ಟು ಜನ ಬರ್ತಿದ್ರು, ಇವಾಗ ಎಷ್ಟು ಕಡಿಮೆ ಆಗಿದೆ? ಮುಂಚೆ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಬಿಸ್ನೆಸ್ ಎಲ್ಲ ಮೇಡಮ್. ಇವಾಗ ತುಂಬಾ ಡಲ್ ಆಗಿದೆ ಮೇಡಮ್. ಸಂಡೇ ಎಲ್ಲ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು ಬಿಸ್ನೆಸ್, ಸಂಡೇನೂ ಕಡಿಮೆ ಆಗೋಗಿದೆ, ಟೋಟಲಿ ಕಡಿಮೆ ಆಗಿದೆ ಮೇಡಮ್. ಈಗ ಏನ್ ಗೊತ್ತಾ ಸರ್, ಎಲ್ಲಾ ಕಡೆನೂ ಗ್ಯಾಸ್ ರೇಟ್ ನಿಮಗೆ ಗೊತ್ತಿರೋ 6,000 ತನಕ ಹೋಗಿ ತಲುಪಿಟ್ಟಿದೆ. ಹಾಗಾಗಿ ಕೆಲವು ಹೋಟೆಲ್ಗಳಲ್ಲಿ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಕೆಲವೊಂದು ಫುಡ್ ಗಳಿಗೆ. ನೀವು ಹಾಗೆ ಮಾಡಿದೀರಾ? ನಾವು ಇನ್ನ ಯಾವ ತರ ಏನ್ ಮಾಡಿಲ್ಲ, ಮಾಡ್ಬೇಕು ಅನ್ಕೊಂಡಿದೀವಿ ಮೇಡಮ್. ಎಷ್ಟು ಮಾಡ್ತೀರಾ? ಇದೇ ತರ ಪ್ರಾಬ್ಲಮ್ ಆದ್ರೆ ನೆಕ್ಸ್ಟ್ ವೀಕ್ ಇಂದ ಮಾಡ್ತೀವಿ ಮೇಡಮ್. ಅಂದ್ರೆ ಮಿನಿಮಮ್ ಈಗ ಎಷ್ಟಿದೆ? ಫಾರ್ ಎಕ್ಸಾಂಪಲ್ ಗೆ ಒಂದ್ ಮುದ್ದೆ ಒಂದ್ ಊಟ ಅಂತ ಹೇಳಿದ್ರೆ ಎಷ್ಟಾಗುತ್ತೆ? ಮುಂದೆ ಎಷ್ಟು ಜಾಸ್ತಿ ಮಾಡ್ತೀವಿ ಮೇಡಮ್? 20 ರೂಪಾಯಿ ಮಾಡ್ತಾ ಇದ್ವು ಮುದ್ದೆನ, ಮತ್ತೆ ರೈಸ್ ಅಲ್ವಾ 50 ರೂಪಾಯಿ ಮಾಡ್ತಾ ಇದ್ವು. 10 ರೂಪೀಸ್ ಜಾಸ್ತಿ ಮಾಡ್ತೀವಿ ಮೇಡಮ್. 7,000 ಕೇಳ್ತಾ ಇದ್ದೀವಿ ಮೇಡಮ್ ಕಮರ್ಷಿಯಲ್. ಮುಂಚೆ ಎಲ್ಲ 1,500 1,800 ಸಿಗ್ತಾ ಇದ್ದು, ಇವಾಗ ಕಮರ್ಷಿಯಲ್ 7,000 ಆಗ್ತಾ ಇದೆ ಮೇಡಮ್. ತುಂಬಾ ರೇಟ್ ಬೆಲೆ ಜಾಸ್ತಿ. ಒಂದ್ ಗ್ಯಾಸ್ ತಗೊಂಡ್ರೆ ಎಷ್ಟು ದಿನ ಬರುತ್ತೆ? ಏನೇನ್ ಪ್ರಿಪೇರ್ ಮಾಡ್ತೀರಾ ಸರ್ ನಿಮ್ ಹೋಟೆಲ್ ಅಲ್ಲಿ? ಮೇಡಮ್ ಮುಂಚೆ ಎಲ್ಲ ಮಟನ್, ಬೋಟಿಗೆಲ್ಲ ಚಿಕನ್ ಎಲ್ಲ ಮಾಡ್ತೀವಿ, ಕಡಿಮೆ ಮಾಡಿದೀವಿ ಮೇಡಮ್. ಮುದ್ದೆನ ಮನೆಯಿಂದ ಮಾಡ್ಸ್ಕೊಂಡ್ ಬರ್ತಾ ಇದೀವಿ, ಇಲ್ಲೇ ಮಾಡ್ತಾ ಇದ್ವಿ ಮುಂಚೆ. ಹಾಗಾಗಿ ಮುದ್ದೆ ಎಲ್ಲ ಸೌದೆಯಲ್ಲಿ ಮಾಡಕ್ ಆಗಲ್ಲ, ಹಾಗಾಗಿ ಮುದ್ದೆ ಎಲ್ಲ ಆಚೆಯಿಂದನೇ ತರ್ತಾ ಇದೀವಿ ಮೇಡಮ್. ಗ್ರಾಹಕರ ರೆಸ್ಪಾನ್ಸ್ ಹೇಗಿದೆ? ಕೆಲವು ಜನ ನೋಡ್ತೀವಿ, ನೀವ್ ಹೇಳ್ದಂಗೆ ಈ ರೋಡಲ್ಲಿ ಹೋಗ್ತಾ ಇದ್ರೆ ಗೊತ್ತಾಗ್ತಿತ್ತು, ತುಂಬಾ ಜನ ತುಂಬಿಕೊಳ್ತಾ ಇದ್ರು. ಈಗ ಸ್ಯಾಟರ್ಡೆ ಸಂಡೇ ಆದ್ರೂ ಬರ್ತಾ ಇಲ್ಲ ಮೇಡಮ್. ಏನಂದ್ರೆ ರೇಟ್ ಜಾಸ್ತಿ ಮಾಡಿದ್ರೆ ಜಗಳ ಮಾಡ್ತಾವೆ ನಮ್ ಕಸ್ಟಮರ್. ತುಂಬಾ ಬೆಲೆ ಜಾಸ್ತಿ ಆಗ್ತಾ ಇಲ್ಲಪ್ಪ ನಮ್ಗೆ, ಬೆಲೆ ಜಾಸ್ತಿ ಆಗಿದೆ, ಏನಕ್ಕೆ ಮಾಡಿದೀರಾ, ಯಾಕಿಂಗ್ ಮಾಡ್ತಾ ಇದ್ದೀರಾ, ಆತರ ಎಲ್ಲ ತುಂಬಾ ಪ್ರಾಬ್ಲಮ್ ಆಗಿದೆ ಮೇಡಮ್. ಮೊದ್ಲೆಲ್ಲ ಬೇಯಿಸೋದು ಕರಿಯೋದೆಲ್ಲ ನಾವ್ ಇಷ್ಟ ಬಂದಂಗ್ ಮಾಡ್ಬೋದಿತ್ತು. ಇಲ್ಲ ಮೇಡಮ್, ಕಮ್ಮಿನೇ ಆಗಿದೆ. ಸ್ವಲ್ಪ ಮಾಡೋದ್ರಲ್ಲೆಲ್ಲ ಸ್ವಲ್ಪ ನಾವು ಉಳಿಸಿ ನೋಡೋಣ ಅಂತ ಮಾಡ್ತಾ ಇದೀವಿ ಮೇಡಮ್. ಮುಂಚೆ ಜಾಸ್ತಿ ಇತ್ತು, ಹೆಂಗ್ ಬೇಕಾದ್ರೂ ನಡೀತಾ ಇತ್ತು, ಮಾಡ್ತಾ ಇದ್ವಿ. ಇವಾಗ ರೇಟ್ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ನಾವು ಸ್ವಲ್ಪ ಲಿಮಿಟ್ ಅಲ್ಲಿ ಮಾಡ್ತಾ ಇದೀವಿ ಮೇಡಮ್. ಈಗ ನಮಗೆ ಗೊತ್ತಿರೋ ಹಂಗೆ ಬೆಂಗಳೂರು ಅಂತ ಹೇಳಿದ್ರೆ ಸಿಟಿ, ಇಲ್ಲಿ ಸೌದೆ ಕೂಡ ಸಿಗೋದಿಲ್ಲ, ಕಟ್ಟಿಗೆ ಸಿಗೋದಿಲ್ಲ, ಅದಕ್ಕೂ ರೇಟ್ ಜಾಸ್ತಿ ಆಗಿದೆ. ಮುಂಚೆ ಅಂದ್ರೆ ಸ್ವಲ್ಪ ಪರವಾಗಿಲ್ಲ ಬಿಟ್ಟು ನಡೀತದೆ ಅಂತ ಹೆಂಗ ಮಾಡ್ತಾ ಇದ್ವಿ. ಇವಾಗ ಮಾಡಕ್ ಆಗಲ್ಲ ಆತರ ಮೇಡಮ್. ನೋಡ್ಕೊಂಡು ಕಡಿಮೆ ಮಾಡಿದೀವಿ ಮೇಡಮ್. ಇವಾಗ ಮುಂಚೆ ರಸಮ್ ಇದೆಲ್ಲ ಮಾಡ್ತಾ ಇದ್ವು, ತಲೆ ಮಾಂಸ ಎಲ್ಲ ಅವೆಲ್ಲ ಕಡಿಮೆ ಮಾಡಿದೀವಿ ಮೇಡಮ್. ಗ್ಯಾಸ್ ಜಾಸ್ತಿ ಬೇಕಾದ್ರಿಂದ ಕಡಿಮೆ ಮಾಡಿದೀವಿ ಮೇಡಮ್. ಎಲ್ಲ ಮೇಡಮ್ ಅದು ಒಂದು ಕಟ್ಟಿಗೆ ಬರುತ್ತೆ ಮೇಡಮ್, ಒಂದ್ ವಾರ ಬರುತ್ತೆ ಮೇಡಮ್. ಅದ್ರಲ್ಲಿ ಗ್ಯಾಸ್ ಸ್ವಲ್ಪ ಉಪಯೋಗಿಸ್ತೀವಿ, ಸೌದೆನ್ ಸ್ವಲ್ಪ ಮಾಡ್ಕೊಂಡಿದ್ರೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದೀವಿ ಮೇಡಮ್. ಮುಂದೆ ಇದೇ ತರ ಆದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಕ್ಲೋಸ್ ಮಾಡೋ ಪರಿಸ್ಥಿತಿ ಬಂದ್ರೆ ಬರ್ಬೋದು ಮೇಡಮ್. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಗಮನಿಸ್ತಾ ಇದ್ರಿ, ಒಂದ್ ಕಡೆ ಕಟ್ಟಿಗೆ ರೇಟ್ ಕೂಡ ಒಂದ್ ಸ್ವಲ್ಪ ಕಟ್ಟಿಗೆಗೆ ಅಂದ್ರೆ ಕೆಜಿ ಪರ್ ಕೊಡ್ತಾ ಇದಾರಂತೆ, ಅದಕ್ಕೂ ಕೂಡ 7,000 ಇದೆ. ಇನ್ನು ಮುಂದಿನ ದಿನದಲ್ಲೂ ಕೂಡ ಇದೇ ರೀತಿಯಾಗಿ ಏನಾದ್ರೂ ಗ್ಯಾಸ್ ಸಿಗದೆ ಇದ್ರೆ ಬಹಳಷ್ಟು ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರು. ಇನ್ನಷ್ಟು ಹೋಟೆಲ್ಗಳ ಮಾಲೀಕರ ಜೊತೆ ಗ್ರಾಹಕರು ಏನಾದ್ರೂ ಸಿಕ್ಕಿದ್ರೆ ಅವರ ಅಭಿಪ್ರಾಯ ಏನು ಕೇಳ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ಗಣೇಶ್ ಪ್ರಸಾದ್ ಹೋಟೆಲ್ ನಲ್ಲಿ ಇವತ್ತು ನಾವಿದ್ದೀವಿ. ಸೊ ಹೋಟೆಲ್ ನ ಮಾಲೀಕರು ನಮ್ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಗ್ಯಾಸ್ ಸಮಸ್ಯೆ ಅವ್ರಿಗೆ ಏನಾದ್ರೂ ಆಗಿತ್ತಾ ಅಥವಾ ಆಗ್ಲಿಲ್ವಾ ಕೇಳ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ ಹೆಸರು? ನಮ್ದು ಹೆಸರು ಜಗನ್ನಾಥ್ ಕಾಮತ್ ಅಂತ. ಎಷ್ಟು ವರ್ಷದಿಂದ ಹೋಟೆಲ್ ನಡೆಸ್ತಿದ್ದೀರಿ ಸರ್? ನಾವು ಇಲ್ಲಿ 45 ವರ್ಷ ಆಯ್ತು. ನಾವಿಲ್ಲಿ 8 ವರ್ಷದಿಂದ ನಡೆಸ್ತಾ ಇದ್ದೀವಿ. ಈ 8 ವರ್ಷದಲ್ಲಿ ಯಾವತ್ತಾದ್ರೂ ಒಂದಿನ ಆದ್ರೂ ಗ್ಯಾಸ್ ಸಮಸ್ಯೆ ಎದುರಾಗಿತ್ತಾ ನಿಮ್ಗೆ? ಇಲ್ಲ, ನಮ್ಗೆ ಗ್ಯಾಸ್ ಸಮಸ್ಯೆ ಯಾವತ್ತೂ ಆಗಿಲ್ಲ.
ಈ ಸರಿ ಗ್ಯಾಸ್ ಸಮಸ್ಯೆ ಶುರು ಆಗಿದೆ. ಅದರಲ್ಲಿ ಒಂದು ದಿನ ನಾವು ಹೋಟ್ಲು ಕ್ಲೋಸ್ ಮಾಡಿದ್ದೆವು, ಆಮೇಲೆ ಯಾವತ್ತೂ ಕ್ಲೋಸ್ ಮಾಡಿಲ್ಲ. ಯಾವ ಕಾರಣಕ್ಕೆ? ಗ್ಯಾಸ್ ಪ್ರಾಬ್ಲಮ್ಗೆ. ಮತ್ತೆ ಸಿಕ್ತಾ? ಮತ್ತು ನಮಗೆ ಪ್ರೈವೇಟ್ ಗ್ಯಾಸ್ ಸಿಕ್ತು, ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟೆವು. ಈಗ ನಮಗೆ ಗೌರ್ಮೆಂಟ್ HP ಗ್ಯಾಸ್ ಬೇಕಾದಷ್ಟು ಕೊಡ್ತಾ ಇದ್ದಾರೆ. ಈಗ ನೀವು ಜಾಸ್ತಿ ದುಡ್ಡು ಕೊಟ್ಟಿದ್ದಕ್ಕೆ ನಾನು ಕೇಳ್ತಾ ಇರೋದು, ಏನಾದ್ರೂ ಫುಡ್ ಅಲ್ಲಿ ಮೆನು ಅಲ್ಲಿ ಕಟ್ ಆಫ್ ಮಾಡಿರೋದು, ರೇಟ್ ಜಾಸ್ತಿ ಮಾಡಿರೋದಾಗಿದ್ಯಾ? ನಾವು ಒಂದು 2-3 ಐಟಮಲ್ಲಿ ಮಾತ್ರ ಜಾಸ್ತಿ ಮಾಡಿದ್ದೇವೆ, ಬೇರೆ ಯಾವುದೂ ಮಾಡಿಲ್ಲ. ಯಾವ್ಯಾವ ಐಟಮ್ಸ್? ಒಂದು ಊಟ, ಒಂದು ಇಡ್ಲಿ ವಡೆ, ಒಂದು ದೋಸೆ. ಮೊದ್ಲೆಷ್ಟಿತ್ತು, ಈಗ ಎಷ್ಟು ಮಾಡಿದ್ದೀರಾ? ಅದೇ ಇಡ್ಲಿ ವಡೆ, ಇಡ್ಲಿಗೆ 35 ಇತ್ತು 40 ಮಾಡಿದ್ದೇವೆ, ದೋಸೆಗೆ 65 ಇತ್ತು 70 ಮಾಡಿದ್ದೇವೆ. ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಗ್ಯಾಸ್ ರೇಟ್ ಜಾಸ್ತಿ ಇದೆ, ಹಾಗಾಗಿ ಜಾಸ್ತಿ ಮಾಡಿದಿರಿ. ಬಟ್ ಗ್ರಾಹಕರು ಬರ್ತಾ ಇದಾರಾ? ಇಲ್ಲ, ನಮಗೆ ದೇವರದಿಂದ ಗ್ರಾಹಕರು ಜಾಸ್ತಿ ಇದ್ದಾರೆ, ಮುಂದಿನ ಜಾಸ್ತಿ ಇದ್ದಾರೆ. ನಾವು ರೇಟ್ ಜಾಸ್ತಿ ಅಂತ ರೇಟ್ ಮಾಡಲಿಲ್ಲ, ಮಾಡಿದ್ರೆ 5 ರೂಪಾಯಿ ಒಪ್ಕೊಂಡಿದ್ದಾರೆ, 7% ಅಷ್ಟೇ ಒಪ್ಕೊಂಡಿದ್ದಾರೆ. ಜನಗಳೆಲ್ಲ ಒಪ್ಕೊಂಡಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ. ಅರ್ಥ ಮಾಡ್ಕೊಂಡಿದ್ದಾರೆ. ಓಕೆ, ಮುಂದಿನ ದಿನದಲ್ಲಿ ಏನಾದ್ರೂ ಗ್ಯಾಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಆಗತ್ತಾ? ನನ್ನ ಲೆಕ್ಕದಲ್ಲಿ ಸಮಸ್ಯೆ ಆಗಲಿಕ್ಕಿಲ್ಲ. ಯಾಕಂದರೆ ಗೌರ್ಮೆಂಟ್ ಗ್ಯಾಸ್ ಸಿಕ್ಕಿಲ್ಲ, ಪ್ರೈವೇಟ್ ಸಿಗ್ತದೆ, ದುಡ್ಡು ಡಬಲ್ ಕೊಡಬೇಕು. ನಾವೊಂದು 15 ಒಂದು ತಿಂಗಳಿಗೆಲ್ಲ ಡಬಲ್ ಕೊಟ್ಟು ಜಾಸ್ತಿ ರೇಟ್ ಮಾಡೋಂಗಿಲ್ಲ. ನಮಗೆ ಪರ್ಮನೆಂಟ್ ಕಸ್ಟಮರ್ ಇದ್ದಾರೆ ಇಲ್ಲಿ, ಅದಕ್ಕಾಗಿ ನಾವು ನಡೆಸ್ಬೇಕಂತ ಇಚ್ಛೆ ಇದೆ, ಮತ್ತು ಮುಂದೆ ಏನಂತ ಗೊತ್ತಿಲ್ಲ. ಓಕೆ, ಹೋಟೆಲ್ ಸಂಘದ ನಿಮ್ದೊಂದು ಸಂಘ ಇರುತ್ತಲ್ಲ ಸರ್, ಅಲ್ಲೆಲ್ಲ ಕುತ್ಕೊಂಡು ಏನೋ ಡಿಸ್ಕಸ್ ಮಾಡಿದಿರಾ ಈ ವಿಚಾರವಾಗಿ ರೇಟ್ ಜಾಸ್ತಿ ಮಾಡಬೇಕು ಅಂತ? ಅವರು ಮಾಡಿದ್ದಾರೆ, ನಾವು ಸಂಘಕ್ಕೆಲ್ಲ ಹೋಗ್ಲಿಕ್ಕೆ ಆಗಲ್ಲ. ಯಾಕಂದರೆ ನಾವು ಯಜಮಾನ ಪ್ಲಸ್ ಕೆಲಸಗಾರರು ಇಲ್ಲಿ. ನಮ್ದೊಂದು 25-30 ಜನ ಟೀಮ್ ಇದೆ, ಎಲ್ಲ ನಾವೇ ಮೇಂಟೈನ್ ಮಾಡೋದು. ಸೂಪರ್ವೈಸರ್ ಮ್ಯಾನೇಜರ್ ಯಾರಿಲ್ಲ. ಒಂದೇ ಬ್ರಾಂಚ್ ನಿಮ್ದು? ನಮ್ದು ಒಂದೇ ಬ್ರಾಂಚ್. ಮುಂಚೆ ವೈಲಿ ಕಾಲ್ ರಾಜೇಶ್ ಇತ್ತು, ಈಗ ಕ್ಲೋಸ್ ಆಗಿದೆ ಇದೆ. ಅಂದ್ರೆ ನಿಮ್ಗೆ ಏನ್ ಸಮಸ್ಯೆ ಇಲ್ಲ ಸದ್ಯದ ಮಟ್ಟಿಗೆ? ಈಗ ಕರಿಯೋದು, ಓಕೆ, ಜಾಸ್ತಿ ಹೊತ್ತು ಬೇಯಿಸೋದು, ಕರಿಯೋ ತಿಂಡಿಗಳಿಗೂ ಜಾಸ್ತಿ ಮಾಡಿದ್ದೀರಾ ಹಾಗಾದ್ರೆ? ಇಲ್ಲ, ಯಾವುದೂ ಮಾಡಿಲ್ಲ. ನಾವು ಇಡ್ಲಿಗೆ ಒಂದು 5 ರೂಪಾಯಿ, ವಡೆಗೆ ಒಂದು 5, ದೋಸೆಗೆ ಒಂದು 5 ರೂಪಾಯಿ ಮಾಡಿದ್ದೇವೆ. ಚೈನೀಸ್ ಗಿನ್ಸ್ ಯಾವುದು ಮಾಡಲಿಲ್ಲ. ಊಟಕ್ಕೆ 5, ಊಟಕ್ಕೆ 10, ಮಿನಿಮಿಲ್ಸ್ 5 ರೂಪಾಯಿ. ಓಕೆ, ಥ್ಯಾಂಕ್ ಯು ಸರ್. ಈಗ ಎಲ್ಲ ಐಟಮ್ಗಳಿಗೂ ಕೂಡ ಜಾಸ್ತಿ ಮಾಡಿಲ್ಲ, ಅಂದ್ರೆ 5 ರೂಪಾಯಿ ಜಾಸ್ತಿ ಮಾಡಿದರೆ ಗ್ರಾಹಕರು ಕೂಡ ಅದನ್ನ ಒಪ್ಕೊಂಡಿದ್ದಾರೆ, ಸಮಸ್ಯೆ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು. ಮತ್ತೊಂದು ಹೋಟೆಲ್ಗೆ ಹೋಗೋಣ, ಅಲ್ಲಿನ ಮಾಲೀಕರು ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ಇಷ್ಟೊತ್ತು ಹೋಟೆಲ್ ಮಾಲೀಕರ ಜೊತೆ ಮಾತನಾಡ್ತಾ ಇದ್ವಿ. ಹೋಟೆಲ್ನ ಮಾಲೀಕರ ಜೊತೆಗೆ ಗ್ರಾಹಕರಿಗೂ ಕೂಡ ಕೆಲ ಸಮಸ್ಯೆಗಳಾಗಿದೆ, ಯಾಕಂದ್ರೆ ಹೊರೆ ಬೀಳ್ತಾ ಇರೋದು ನೇರವಾಗಿ ಗ್ರಾಹಕರಿಗೆ. ಹಾಗಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಒಬ್ರು ಕಸ್ಟಮರ್ ಇದ್ದಾರೆ. ನನ್ನ ಹೆಸರು ಬಸವರಾಜ್ ಅಂತ. ಆಕ್ಚುಲಿ ಏನಾಗಿದೆ, ಈಗ ಜನಗಳಿಗೆ ದಿನ ದಿನ ಖರ್ಚು ಸಿಕ್ಕಾಪಟ್ಟೆ ಆಗ್ತಾ ಇದೆ. ಸೊ ಅದ್ರ ತಕ್ಕಂಗೆ ಖರ್ಚು, ಸಂಪಾದನೆ ಕಮ್ಮಿ, ಖರ್ಚು ಜಾಸ್ತಿ. ಸೊ 3 ಹೊತ್ತು ಊಟ ಅಂದ್ರೆ ತುಂಬಾ ಬರ್ಡನ್ ಇವಾಗಿರೋ ಸಂಪಾದನೆಗೆ. ಸೊ ಇದು ಬರ್ತಾ ಬರ್ತಾ ಫಸ್ಟು ಇಲ್ಲೇ ಊಟ ಮುಂಚೆ 40 ರೂಪಾಯಿ ಇತ್ತು, ಒಂದು 6 ಮಂತ್ಸ್ ಆದ್ಮೇಲೆ 10 ರೂಪಾಯಿ ರೈಸ್ ಮಾಡೋದು. ಈಗ ಗ್ಯಾಸ್ ಯಾವಾಗ ಇದಾಯ್ತು ಇನ್ನೂ 10 ರೂಪಾಯಿ ರೈಸ್ ಮಾಡಿದ್ದಾರೆ. ಸೊ ಇದು ಅವ್ರಿಗೆ ತೊಂದರೆ ಅವ್ರಿಗಿದೆ, ಬಟ್ ಸಾಮಾನ್ಯ ಜನಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ. ಇದ್ರನ್ನೆಲ್ಲ ಸರಿದೂಗ್ಸಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆದಷ್ಟು ಬೇಗ ಸರ್ಕಾರದವರು ಇದಕ್ಕೆ ಪರಿಹಾರ ಆಗೋ ಥರ, ಜನಗಳಿಗೆ ಹೊರೆ ಆಗ್ತಿರಂಗೆ ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಮಾಡಿಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ. ಬಟ್ ಕಾಮನ್ ಪೀಪಲ್ಲು, ಈಗ ದಿನಗೂಲಿ ಮಾಡೋರು, ಅವ್ರಿಗೆಲ್ಲ ತುಂಬಾ ಕಷ್ಟ ಇದನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ, ಮಿಡ್ಲ್ ಕ್ಲಾಸ್ ಅವ್ರಿಗೆ ಆಗಲಿ ಯಾರಿಗೆ ಆಗಲಿ. ಬಟ್ ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಸಿಕ್ಕಿದ್ರೆ ಜನಗಳು ಹೋಟೆಲ್ನೇ ನಂಬ್ಕೊಂಡು ಇದೇ ಊಟ ನಂಬ್ಕೊಂಡಿರೋರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ. ಈಗ ಕೇವಲ ಇದೊಂದೇ ಹೋಟೆಲ್ ಅಲ್ಲ, ನಾನ್ ವೆಜ್ ಹೋಟೆಲ್ಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ನೀವು ಇದೇ ಹೋಟೆಲ್ಗೆ ಡೈಲಿ ಕಸ್ಟಮರ್ ಅಥವಾ ಬೇರೆ ಹೋಟೆಲ್ಗಳಿಗೆ ಹೋಗಿದ್ದೀರಾ? ಕಂಪೇರ್ ಮಾಡಿದ್ರೆ ಎಲ್ಲ ಹೋಟೆಲ್ ಜಾಸ್ತಿ ಆಗಿದೆಯಾ, ಹೇಗೆ ಸರ್? ಆಬ್ವಿಯಸ್ಲಿ ಎಲ್ಲ ಪ್ರತಿಯೊಂದು ಹೋಟ್ಲಲ್ಲೂ ಜಾಸ್ತಿ ಆಗಿದೆ. ಕೆಲವರು ತಿಳಿಸಿ ಜಾಸ್ತಿ ಮಾಡಿದ್ದಾರೆ, ಕೆಲವರು ನಮ್ಗೆ ಗೊತ್ತಿಲ್ದಿರಾನೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ತಿಂದ ಮೇಲೆ ನಾವು ಬಿಲ್ ಕೊಡೋವಾಗ ಏನು ಇದು ಅಂದ್ರೆ, ಇಲ್ಲ ಗ್ಯಾಸ್ ಇದೆಲ್ಲ ರೈಸ್ ಆಗಿದೆ, ನಾವು ಜಾಸ್ತಿ ಮಾಡಲೇಬೇಕು. ತುಂಬಾ ಹೊರೆ ಅಂತೂ 100% ಹೊರೆ ಆಗಿದೆ ಜನಗಳಿಗೆ, ಕಾಮನ್ ಪೀಪಲ್ಗೆ ಅಂತೂ ತುಂಬಾ ಹೊರೆ ಆಗಿದೆ. ಆದಷ್ಟು ಬೇಗ ಇದಕ್ಕೆ ಪರಿಹಾರ ಸರ್ಕಾರದಿಂದ ಒಂದು ಕ್ರಮ ತಗೊಂಡು ಪರಿಹಾರ ತಗೊಂಡು ತುಂಬಾ ಅನುಕೂಲ ಆಗುತ್ತೆ ಜನಗಳಿಗೆ. ಕೆಲವೊಂದು ಹೋಟೆಲ್ಗಳಲ್ಲಿ ಸರ್ ದೋಸೆ ಇಡ್ಲಿ ಎಲ್ಲ ಅಂದ್ರೆ ತೆಗ್ದಾಕಿದ್ದಾರೆ ಮೆನು ಅಲ್ಲಿ. ಸೊ ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಇವಾಗ ಹೊಟ್ಟೆ ಹಸ್ಕೊಂಡು ಬರ್ತಾರೆ ಜನ, ಬಂದು ಅವ್ರಿಗೆ ಇಷ್ಟ ಆಗಿರೋ ಪದಾರ್ಥನ ಕೇಳ್ತಾರೆ. ಇಲ್ಲ ಅಂದ್ಮೇಲೆ ಏನಾದ್ರು ಒಂದು ಕಾಂಪ್ರಮೈಸ್ ಆಗ್ಲೇಬೇಕು. ಆಬ್ವಿಯಸ್ಲಿ ಸ್ವಲ್ಪ ದಿನದ ಮಟ್ಟಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಜನ. ಕೆಲವರು ನಮ್ಗೆ ಹುಡ್ಕೊಂಡು ಹೋಗ್ತೀವಿ, ಅಲ್ಲೂ ಅದೇ ಪರಿಸ್ಥಿತಿ ಇರುತ್ತೆ. ಇರೋದ್ರಲ್ಲಿ ಏನೋ ತಿನ್ಕೊಂಡ್ರೆ ಸಮಯ ಸರೋಗೋವರೆಗೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಟ್ಲೀಸ್ಟ್ ಸ್ವಲ್ಪ ದಿನಗಳವರೆಗಾದ್ರೂ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಅಂತ ಗ್ರಾಹಕರು ಒಬ್ರು ಹೇಳ್ತಾ ಇದ್ರು. ಇನ್ನೊಂದಷ್ಟು ಜನ ಇದ್ದಾರೆ, ಮಾತಾಡ್ಸೋಣ ಬನ್ನಿ. ಮತ್ತೊಬ್ರು ಗ್ರಾಹಕರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಸೋಮಶೇಖರ್. ಎಷ್ಟು ವರ್ಷದಿಂದ ಈ ಹೋಟೆಲ್ ಊಟಕ್ಕೆ ಬರ್ತೀರಾ? ಸುಮಾರು 15 ಇಯರ್ಸ್ ಇಂದ ಬರ್ತಾನೆ ಇದೆ. ರೆಗ್ಯುಲರ್ ಕಸ್ಟಮರ್? ರೆಗ್ಯುಲರ್ ಕಾಫಿ ಕಸ್ಟಮರ್ ಅಂಡ್ ಟಿಫನ್ ಆಲ್ಸೋ. ಚೆನ್ನಾಗಿರತ್ತೆ ಎಲ್ಲ ತಿಂಡಿ ಎಲ್ಲ? ಎಲ್ಲ ಚೆನ್ನಾಗಿರುತ್ತೆ. ಈಗ ನಿಮಗೆ ಗೊತ್ತಿದೆ ಸರ್, ಯುದ್ಧ ಆಗ್ತಾ ಇದೆ. ಸೊ ಹಾಗಾಗಿ ಗ್ಯಾಸ್ ಸಿಗ್ತಾ ಇಲ್ಲ, ರೇಟ್ ಜಾಸ್ತಿ ಮಾಡಿದ್ದಾರೆ, ಹೋಟೆಲ್ ಜಾಸ್ತಿ ಮಾಡಿದ್ದಾರೆ. ಈ ಹೋಟೆಲ್ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ನಿಮಗೇನ್ ಅನ್ಸುತ್ತೆ, ಹೊರೆ ಆಗ್ತಿದ್ಯಾ? ಹೊರೆ ಅಂದ್ರೆ ಅನಿವಾರ್ಯವಾಗಿ ಮಾಡ್ಲೇಬೇಕು. ಇಟ್ಸ್ ನಾಟ್ ಬೇಕು ಅಂತ ಅವ್ರು ಮಾಡ್ತಾ ಇಲ್ಲ. ಮೆಟೀರಿಯಲ್ ಸಿಗ್ತಿಲ್ಲ, ಅದು ಇನ್ಕ್ರೀಸ್ ಆಗಿದೆ. ಅವಾಗ ಏನ್ ಮಾಡ್ಬೇಕು, ನಾವು ಸಹ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಈಗ
ಈಗ ನಾವೇನೋ ಓಕೆ, ಬಟ್ ತೀರಾ ಕಷ್ಟದಲ್ಲಿರುವಂತ ಜನರಿಗೆ ಅಥವಾ ಪಿ ಜಿ ಹಾಸ್ಟೆಲ್ ಇಂದ ಬರ್ತಿರ್ತಾರೆ, ಡೈಲಿ ಹೋಟೆಲ್ ಅನ್ನೇ ಅವಲಂಬಿಸಿರ್ತಾರೆ, ಅಂತ ಸ್ಟೂಡೆಂಟ್ಸ್ ಗಳಿಗೆಲ್ಲ ಸಮಸ್ಯೆ ಆಗುತ್ತೆ. ಸಮಸ್ಯೆ ಅಂದ್ರೆ ಸ್ವಲ್ಪ ಮಾಡ್ಕೋಬೇಕು. ಇವಾಗ 2 ಇಡ್ಲಿ ತಿನ್ನೋರು 1 ಇಡ್ಲಿ ತಿನ್ಕೊಳ್ಳೋದು ಅಷ್ಟೇ. ಡಯಟ್ ಮಾಡ್ಬೇಕು ಅಂತೀರಾ? ಅಷ್ಟೇ. ಇವಾಗ ಯುದ್ಧದಲ್ಲಿ ಅಲ್ಲಿ ಫುಡ್ ಇಲ್ಲ ಅಂದ್ರೆ 1 ವಾರ ನೀರು ಕುಡಿಯೋಕ್ಕೂ ಸಿಗಲ್ಲ. ಅವಾಗ ಏನ್ ಮಾಡ್ತಾರೆ ಅಲ್ವಾ? ಅಡ್ಜಸ್ಟ್ ಆಗ್ಬೇಕು. ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಸದ್ಯದ ಮಟ್ಟಿಗಾದ್ರೂ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ ಕಸ್ಟಮರ್ ಒಬ್ರು ಹೇಳ್ತಾ ಇದ್ರು. ಇನ್ನೊಂದಷ್ಟು ಜನ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ವೀಕ್ಷಕರು, ಇಡೀ ಬೆಂಗಳೂರಿಗೆ ಸಿಕ್ಕಾಪಟ್ಟೆ ಫೇಮಸ್ SV ಟಿಫನ್ ರೂಮ್ ಅಲ್ಲಿ ನಾವ್ ಇವತ್ತಿದೀವಿ. ಮಾಲೀಕರನ್ನ ಮಾತಾಡ್ಸುವಂತ ಪ್ರಯತ್ನ ಮಾಡೋಣ. ಸರ್ ನಮಸ್ತೆ, ನಿಮ್ ಹೆಸರು? ನನ್ನ ಹೆಸರು ಇದು ನಂದಲ್ಲ. ಎಷ್ಟು ವರ್ಷದಿಂದ ನಡೆಸ್ತಿದ್ದೀರಿ ಸರ್ ಹೋಟೆಲ್? ನಮ್ಮ ಹೋಟ್ಲು ಬಂದು 15 ಇಯರ್ಸ್ ಇಂದ ನಮ್ಮ ವರ್ಷ ರನ್ನಿಂಗ್ ಅಲ್ಲಿ. ಸಿಕ್ಕಾಪಟ್ಟೆ ಫೇಮಸ್. ಫಸ್ಟ್ ನಿಮ್ ಹೋಟೆಲ್ ಬಗ್ಗೆ ಹೇಳಿ, ಏನಕ್ಕೆ ಇಷ್ಟೊಂದು ಫೇಮಸ್, ಏನ್ ಇಂಗ್ರೀಡಿಯೆಂಟ್ ಆಡ್ ಮಾಡ್ತೀರಿ? ನಮ್ಮ ಹೋಟ್ಲು ಬಂದು ನಮ್ಮ ತಾಯಿಯವರು ನಡೆಸ್ಕೊಟ್ಟವರು, ನಮ್ಮ ಅಣ್ಣ ಅವರು ನಮಗೆ ಈ ದಾರಿ ನಡೆಸ್ಕೊಟ್ಟಿದ್ದಾರೆ. ಅದನ್ನ ನಾವು ನಡೆಸ್ಕೊಂಡು ಹೋಗ್ತಾ ಇದೀವಿ. 15 ಇಯರ್ಸ್ ಇಂದ ನಮ್ದು ಪಲಾವು, ಇಡ್ಲಿ, ದೋಸೆ ಎಲ್ಲ ಸ್ವಲ್ಪ ಫೇಮಸ್ ಇದೆ. ಈಗ ಸಿಕ್ಕಾಪಟ್ಟೆ ಫೇಮಸ್ ಅಂತ ಹೇಳಿದಕ್ಕೆ ಕೇಳ್ತಾ ಇದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ಯುದ್ಧದ ಭೀತಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ಗ್ಯಾಸ್ ಸಿಗ್ತಾ ಇಲ್ಲ, ಅದರಲ್ಲೂ ಕಮರ್ಷಿಯಲ್ ಗ್ಯಾಸ್ ಮೇಲೆ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗ್ತಾ ಇದೆ. ನಿಮ್ಮ ಹೋಟೆಲ್ಗೂ ಈ ರೀತಿ ಪರಿಸ್ಥಿತಿ ಬಂದಿತ್ತಾ? ಹಾ ಮೇಡಮ್, ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ದಿವಸ ನಾವು ಸಿಲಿಂಡರ್ ಬಗ್ಗೆ ಏನು ಅರಿವು ಇಲ್ದಿರ ನಾವು ಗ್ಯಾಸ್ ಬಗ್ಗೆ ಗೊತ್ತಿಲ್ದಿರ ನಾವು ಇದು ಮಾಡಿದ್ವಿ ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಹೋಗ್ತಾ ಹೋಗ್ತಾ ತುಂಬಾ ಪ್ರಾಬ್ಲಮ್ ಆಯ್ತು. ಪ್ರಾಬ್ಲಮ್ ಆದ್ಮೇಲೆ ನಮ್ಗೆ ರೆಗ್ಯುಲರ್ ಗ್ಯಾಸ್ ಹಾಕೋರು ನಮ್ಗೆ ದಿನ 2 ಕೊಡೋರು, 3 ಕೊಡೋರು. ಇವಾಗ ನಮ್ಗೆ 15 ದಿವಸಕ್ಕೆ 1 ಸಿಲಿಂಡರ್ ಇವಾಗ ಸಿಗ್ತಾ ಇದೆ ಅಷ್ಟೇನೆ. ಅವ್ರಿಗೆ ನಾವು ತಿಳಿಸಿ ಅವ್ರಿಗೆ ಹೇಳಿ ಈ ತರ ನಮ್ಗೆ ಕ್ಲೋಸ್ ಆಗಲ್ಲ ನಾವು ಸಿಲಿಂಡರ್ ಬಗ್ಗೆ ಅಂತ ಹೇಳಿ ನಾವು ಅದ್ರ ಬಗ್ಗೆ ನಾವು ಅವ್ರು ಎಚ್ಚರಿಸಿ ಅವ್ರಿಗೆ 1 ಸಿಲಿಂಡರ್ ಇವಾಗ ಬಿಡಿಸ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಓಕೆ, ಈಗ ಎಷ್ಟೇ ಬ್ಲಾಕ್ ಅಲ್ಲಿ ತಗೊಂಡ್ರು ಸರ್ 1 to ಡಬಲ್ ತ್ರಿಬಲ್ ಆಗ್ತಾ ಇದೆ ರೇಟು. ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಿ? ಇಲ್ಲ, ಇವಾಗ ಕ್ಲೋಸ್ ಮಾಡಕ್ಕೆ ನಮಗೆ ಆಗಲ್ಲ ಮೇಡಮ್. ಯಾಕಂದ್ರೆ ನಮಗೆ ರೆಗ್ಯುಲರ್ ಕಸ್ಟಮರ್ ಹುಡ್ಕೊಂಬರೋದು ಜಾಸ್ತಿ ಇಲ್ಲಿ. ನಮಗೆ ರೆಗ್ಯುಲರ್ ಕಸ್ಟಮರ್ ಬಿಟ್ರೆ ನಮಗೆ ಔಟಿಂಗ್ ಫ್ಲೋಟಿಂಗ್ ಕಸ್ಟಮರ್ ಯಾರು ಬರೋಲ್ಲ ಮೇಡಮ್. ನಾವು ಅದ ಪರವಾಗಿ ನಾವು ವರ್ಕರ್ಸು ಮತ್ತೆ ಬಾಡಿಗೆ ಎಲ್ಲ ನಾವು ಕಟ್ಟಬೇಕಲ್ಲ. ಅದರಿಂದ ನಾವು ಸ್ಟಾಪ್ ಮಾಡ್ತೀರಾ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ. ಬಹಳಷ್ಟು ಹೋಟೆಲ್ಗಳಲ್ಲಿ ಸರ್ ಈಗಾಗಲೇ ಗ್ಯಾಸ್ ಸಿಲಿಂಡರ್ ಜಾಸ್ತಿ ಆಗಿರೋದಕ್ಕೆ ಗ್ರಾಹಕರ ಮೇಲೂ ಕೂಡ ಅದ್ರ ಎಫೆಕ್ಟ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ಗೆ ಒಂದು 30 ರೂಪಾಯಿ ಇದ್ದಿದ್ದು ಇಡ್ಲಿಯಲ್ಲಿ 35 ರೂಪಾಯಿ. ಸೊ ಹಾಗೆ ನಿಮ್ಮ ಹೋಟ್ಲಲ್ಲಿ ಏನಾದ್ರು ಜಾಸ್ತಿ ಮಾಡಿದ್ದೀರಾ? ನಮ್ಮ ಹೋಟ್ಲಲ್ಲಿ ಯಾವುದೇ ಥರ ಆ ಥರ ಜಾಸ್ತಿ ಮಾಡಿಲ್ಲ. ನಾವು ಏನು ಅದೇ ಮುಂಚೆ ಏನು ಕೊಡ್ತಾ ಇದ್ರು ಅದೇ ಥರನೇ ಇವಾಗೂ ಕೊಡ್ತಾ ಇದ್ದೀವಿ. ನಮ್ದು ಏನು ಕ್ವಾಂಟಿಟಿ ಏನು ಕೊಡ್ತಾ ಇದ್ರು ನಾವು ಅದೇ ಕೊಡ್ತಾ ಇದೀವಿ. ಯಾವುದೇ ರೇಟು ನಾವು ಜಾಸ್ತಿ ಮಾಡಿಲ್ಲ ಮೇಡಮ್. ಮುಂದಿನ ದಿನದಲ್ಲಿ ಮತ್ತೆ ಗ್ಯಾಸ್ ಸಿಲಿಂಡರ್ ಸಿಗದೆ ಹೋದ್ರೆ ಎಷ್ಟು ಸಮಸ್ಯೆ ಆಗುತ್ತೆ ಸರ್? ಇಲ್ಲ ಮೇಡಮ್, ತುಂಬಾ ಸಮಸ್ಯೆ ಆಗುತ್ತೆ. ನಾವು ಸೌದೆ ಒಲೆದು ನಾವು ಟ್ರೈ ಮಾಡಿದ್ದೀವಿ. ನಮಗೆ ಇಲ್ಲಿ ಮಾಡ್ಕೊಳಕ್ಕೆ ಅವಕಾಶ ಇಲ್ಲ. ಇಲ್ಲಿ ಅನನುಕೂಲ ಆಗುತ್ತೆ ನಮಗೆ ಮಾಡ್ಕೊಳೋದಕ್ಕೆ. ಅದರಿಂದ ನಾವು ಇವಾಗ ಅದಕ್ಕೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಸಿಲಿಂಡರ್ ಹಾಕೋರ ಹತ್ರ. ಅವರು ಡೈಲಿ ಯಾವ್ದನ್ನ ನೀವು ಅನುಕೂಲ ಮಾಡಿಕೊಡಿ, ನಮಗೆ ಯಾವ್ದನ್ನ ಒಂದೊಂದು ಸಿಲಿಂಡರ್ ಅರೇಂಜ್ ಮಾಡಿಕೊಡಿ ಅಂತ ನಾವು ಕೇಳಿದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ವೀಕ್ಷಕರು ಗಮನಿಸ್ತಾ ಇದ್ರಿ, ಎಷ್ಟೋ ಒಂದು ಬಿಲ್ಡಿಂಗ್ ಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ ಈ ಕಟ್ಟಿಗೆ ಒಲೆಯನ್ನು ಕೂಡ ಅಲೌ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಒಂದಷ್ಟು ಹೊರೆ ಆಗ್ತಿದೆ ಅಂತ ಹೇಳ್ತಾ ಇದ್ರು. ಇನ್ನೊಂದಷ್ಟು ಗ್ರಾಹಕರು ಮಾಲೀಕರನ್ನ ಮಾತಾಡಿಸ್ತಾ ಹೋಗೋಣ. ಗ್ಯಾಸ್ ಸಿಗದೆ ಇರೋದು, ಗ್ಯಾಸ್ ಬೆಲೆ ಏರಿಕೆ ಬಹಳ ಪ್ರಮುಖವಾಗಿ ಹೋಟೆಲ್ ಮಾಲೀಕರಿಗೆ ಎಷ್ಟು ಹೊರೆ ಬೀಳ್ತಾ ಇದೆಯೋ ಪಬ್ಲಿಕ್ ಗಳಿಗೂ ಕೂಡ ಅಷ್ಟೇ ಸಮಸ್ಯೆ ಆಗ್ತಾ ಇದೆ. ನಮ್ಮ ಜೊತೆ ಒಬ್ರು ಗ್ರಾಹಕರಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ ಹೆಸರು? ಶಶಿಕುಮಾರ್. ಸರ್, ಈ ಹೋಟೆಲ್ಗೆ ಎಷ್ಟು ವರ್ಷಗಳಿಂದ ಬರ್ತಾ ಇದೀರಿ? ಅಂದ್ರೆ ಬೇರೆ ಹೋಟೆಲ್ಗಾದ್ರೂ ಹೋಗಿ ತಿಂಡಿ ತಿನ್ನೋದು, ಊಟ ಮಾಡೋ ಅಭ್ಯಾಸ ಇಲ್ಲ? ಮಧ್ಯಾಹ್ನ ಊಟ ಎಲ್ಲ ಹೋಟೆಲಲ್ಲೇ ಮಾಡೋದು. ಈ ಯುದ್ಧದ ಪ್ರಮಾಣವಾಗಿ ಇವಾಗ ಜಾಸ್ತಿ ಆಗಿದೆ. ಗೃಹ ಬಳಕೆ ಸ್ವಲ್ಪ ಪರವಾಗಿಲ್ಲ. ಹೋಟೆಲ್ ಮಾಲೀಕರಿಗೆ ಅವ್ರಿಗೆಲ್ಲ ಗ್ಯಾಸ್ ಬಹಳ ತೊಂದರೆ ಆಗಿದೆ. ಸರ್, ಮೊದಲು ತಿಂತಾ ಇದ್ದ ತಿಂಡಿ ರೇಟ್ಗೂ ಈಗಕ್ಕೂ ಎಷ್ಟು ಜಾಸ್ತಿ ಆಗಿದೆ? 10 ರೂಪಾಯಿ 20 ರೂಪಾಯಿ ಜಾಸ್ತಿ ಆಗಿದೆ. ನಿಮ್ಗೆ ಎಷ್ಟು ಹೊರೆ ಆಗ್ತಾ ಇದೆ? ನಮ್ಗೆ ಒಂದ್ ದಿವಸಕ್ಕೆ ಹತ್ರ ಒಂದು 50-100 ರೂಪಾಯಿ ಜಾಸ್ತಿ ಆಗುತ್ತೆ. ಅಂದ್ರೆ ಯಾವಾಗ್ಲೂ ಒಂದೇ ಮೆನ್ಯೂ ತಗೊಳ್ತೀರಾ ಅಥವಾ ಕೆಲವ್ರಿಗೆ ಇರುತ್ತಲ್ಲ ಸರ್ ಫೇವರೇಟ್ ಮಸಾಲೆ ದೋಸೆನೆ ತಗೋಬೇಕು, ಆದ್ರೆ ಕೆಲವೊಂದು ಹೋಟೆಲ್ಗಳಲ್ಲಿ ಸಿಗೋದಿಲ್ಲ, ಆತರ ಆಗಿದ್ಯಾ? ಹೌದು, ಕೆಲವು ಐಟಮ್ ಅಲ್ಲಿ ಐಟಮ್ ಕಮ್ಮಿ ಮಾಡಿದ್ದಾರೆ, ರೇಟ್ ಜಾಸ್ತಿ ಆಗಿದೆ. ಸೊ ಈಗ ಮುಂದಿನ ದಿನದಲ್ಲಿ ಇದೇ ತರ ರೇಟ್ ಜಾಸ್ತಿ ಆಗ್ತಿದ್ರೆ ಹೋಟೆಲ್ ಕಡೆ ಮನ್ಸು ಬರಲ್ಲ ಬಿಡಿ ಹೋಗೋದಿಕ್ಕೆ. ನಿಮ್ಗೆ ಅನ್ಸುತ್ತೆ? ಹೌದು, ಅದು ಕರೆಕ್ಟ್. ಈಗ ನಿಮ್ಮ ಮನೆಗೆ ಗ್ಯಾಸ್ ಎಲ್ಲ ಕರೆಕ್ಟ್ ಆಗಿ ಸಿಗ್ತಾ ಇದೆಯಾ? ಗ್ಯಾಸ್ ಎಲ್ಲ ಹೋಟೆಲ್ಗೆ ಹೋಟೆಲ್ ಆಟೋ ಚಾಲಕರಿಗೆ ಅವ್ರಿಗೆ ಗ್ಯಾಸ್ ಇದೆಯಲ್ಲ ಅವ್ರಿಗೆಲ್ಲ ಬಹಳ ತೊಂದರೆ. ಮುಂದಿನ ದಿನದಲ್ಲಿ ಇದೇ ರೀತಿ ಆದ್ರೆ ಎಷ್ಟು ಎಫೆಕ್ಟ್ ಆಗುತ್ತೆ ಗ್ರಾಹಕರಾಗಿ ನಿಮ್ಗೆ? ಬಹಳ ತೊಂದರೆ ಸಿಕ್ಕಾಕೊಂಡ್ರೆ ಹೊಟ್ಟೆ ಪಾಡಿಗೂ ಬಹಳ ತೊಂದರೆ. ಮಾಲೀಕರಿಗೆ ಸಾಧಾರಣ ಹೋಟೆಲ್ ಬಳಸ್ತಾವ್ರಲ್ಲ ಅವ್ರಿಗೆಲ್ಲ ತೊಂದರೆ. ಥ್ಯಾಂಕ್ ಯು ಸರ್. ಈಗಾಗಲೇ ಹೋಟೆಲ್ ಮಾಲೀಕರು ಸೇರಿದಂತೆ ಗ್ರಾಹಕರಿಗೂ ಕೂಡ ಈ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿರೋದು ಸಿಕ್ಕಾಪಟ್ಟೆ ಎಫೆಕ್ಟ್ ಆಗ್ತಿದೆ ಅಂತ ಹೇಳ್ತಾ ಇದ್ರು. ಇನ್ನೊಂದಷ್ಟು ಜನ ಇದ್ದಾರೆ, ಮಾತಾಡ್ಸೋಣ ಬನ್ನಿ. ವೀಕ್ಷಕರು, ಇವತ್ತು ಅತಿಥಿ ಸತ್ಕಾರ ಹೋಟೆಲ್ ನಲ್ಲಿ ಇದೀವಿ. ಅವ್ರ ಮಾಲೀಕರು ಕೂಡ ಇಲ್ಲೇ ಇದ್ದಾರೆ. ಸೊ ಮಾತಾಡಿಸ್ತಾ ಹೋಗೋಣ ಅವ್ರನ್ನ ಕೂಡ. ಸರ್ ನಮಸ್ತೆ, ನಿಮ್ ಹೆಸರು? ನಮಸ್ತೆ, ಶಶಿಕಾಂತ್ ಅಂತ. ಎಷ್ಟು ವರ್ಷದಿಂದ ಹೋಟೆಲ್ ನಡೆಸ್ತಾ ಇದ್ದೀರಾ ಸರ್? ಒಂದು 30 ವರ್ಷ ಎಕ್ಸ್ಪೀರಿಯನ್ಸ್. ಈ ಹೋಟ್ಲು ಓಪನ್ ಆಗಿ
26 ಇಯರ್ಸ್ ಆಯಿತು. ಒಂದು ಬೇರೆ ಕಡೆ 2-3 ಬ್ರಾಂಚಸ್ ಇದೆ. ಹೇಗ್ ನಡೀತಿದೆ ಸರ್ ಬಿಸ್ನೆಸ್ ಅಲ್ಲಿ? ಪರವಾಗಿಲ್ಲ, ವ್ಯಾಪಾರ ಇದೆ. ಸ್ವಲ್ಪ ಗ್ಯಾಸಿನ ಸಮಸ್ಯೆ ಗೊತ್ತಿದೆ ಅಲ್ಲ ಎಲ್ರಿಗೂ. ಗ್ಯಾಸಿನ ಸಮಸ್ಯೆ ಇದೆ. ಈಗ ಸ್ವಲ್ಪ ರೆಗ್ಯುಲರ್ ಆಗ್ತಾ ಬಂದಿದೆ, ಪರವಾಗಿಲ್ಲ ಈ ಮೊದಲಿಗಿಂತ. ಈಗ ಗ್ಯಾಸ್ಗೆ ಸಮಸ್ಯೆ ಆಗ್ತಾ ಇರೋದ್ರಿಂದ ಕಸ್ಟಮರ್ಸ್ಗೆ ಏನಾದ್ರೂ ನೀವು ರೇಟ್ ಜಾಸ್ತಿ ಮಾಡಿರೋದು ಆತರ ಏನಾದ್ರೂ ಆಗಿದೆ? ಗ್ಯಾಸಿಗೆ ಅಂತ ಮಾಡಕ್ ಆಗಲ್ಲ ಮೇಡಮ್. ನಮ್ದು ರೆಗ್ಯುಲರ್ ಏನು ಜಾಸ್ತಿ ಆಗುತ್ತೆ, ಐಟಮ್ ಏನಾದ್ರು ರೇಟ್ ಜಾಸ್ತಿ ಆದ್ರೆ 6 ತಿಂಗಳಿಗೆ 3 ತಿಂಗಳು ಒಂದ್ಸಲ ರೆಗ್ಯುಲರ್ ಮೆನು ಚೇಂಜ್ ಆಗುತ್ತೆ, ಅಷ್ಟೇ ಆಗುತ್ತೆ. ಗ್ಯಾಸಿಗೆ ಅಂತ ಚೇಂಜ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾಳೆ ವಾಪಸ್ ಸರಿಯಾದ್ರೆ ಕಮ್ಮಿ ಮಾಡೋಕ್ಕಾಗಲ್ಲ. ಅದಕ್ಕೆ ಬೇಕಾಗಿ ಕಾಯ್ತಾ ಇದ್ವಿ. ಬಹಳಷ್ಟು ಹೋಟೆಲ್ಗಳಲ್ಲಿ ಮಾತಾಡ್ಸೋ ಪ್ರಯತ್ನ ಮಾಡಿದ್ವಿ, ಆಗ 5 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡಿದೀವಿ, ಯಾಕಂದ್ರೆ ಬ್ಲಾಕ್ ಅಲ್ಲಿ ತರೋದಕ್ಕೆ 6,000 ರೂಪಾಯಿ ಆಗ್ತಿದೆ ಗ್ಯಾಸ್ ಅಂತ. ನಿಮ್ಗೆ ಗ್ಯಾಸ್ ಸಮಸ್ಯೆ ಆಗಿದ್ಯಾ? ಹೇಗಿದೆ, ನಾವು 5,000-6,000 ಕೊಟ್ಟು ತಗೊಂಡ್ಬಂದಿದ್ದೀವಿ. ಆದ್ರೆ ಒಂದ್ 4 ದಿನ ಅಥವಾ ಒಂದು 10 ದಿನ ಆಗೋ ಪ್ರಾಬ್ಲಮ್ಗೆ ಇಮಿಡಿಯೇಟ್ ಚೇಂಜ್ ಮಾಡೋಕ್ಕಾಗಲ್ಲ. ವಾಪಸ್ ನಾವು ಗ್ಯಾಸ್ ಕಮ್ಮಿ ಆಗಿದೆ ಅಂತ ವಾಪಸ್ ಕಮ್ಮಿ ಮಾಡೋಕ್ಕಾಗಲ್ಲ, ಅದಕ್ಕೆ ಕಾಯ್ತಾ ಇದೀವಿ. ಸರ್, ಮುಂದಿನ ದಿನದಲ್ಲಿ ಮತ್ತೆ ರೇಟ್ ಏನಾದ್ರು ಜಾಸ್ತಿ ಆಗೋದ್ರೆ, ಗ್ಯಾಸ್ ಸಿಗೋದೇ ಇಲ್ಲ ಅಂತ ಹೇಳಿದಾಗ ಏನಾದ್ರು ಜಾಸ್ತಿ ಮಾಡ್ತೀರಾ? ಅವಾಗ ನೋಡ್ಬೇಕು, ಇನ್ನೂ ಡಿಸೈಡ್ ಮಾಡಿಲ್ಲ. ಆಲ್ಮೋಸ್ಟ್ ಈಗ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಮೊನ್ನೆ ಈಗ 20 ಡೇಸ್ ಬ್ಯಾಕ್ ಏನ್ ಪ್ರಾಬ್ಲಮ್ ಇತ್ತ, ಆ ಪ್ರಾಬ್ಲಮ್ ಈಗ ಇಲ್ಲ, ಕಮ್ಮಿ ಆಗ್ತಾ ಕೊಡ್ತಾ ಇದ್ದಾರೆ. 4 ಕೊಡೋಲ್ಲಿ 3 ಕೊಡ್ತಾರೆ, 5 ಕೊಡೋಲ್ಲಿ 4 ಕೊಡ್ತಾರೆ. ಏನಾದ್ರು ಲಾಸ್ ಆಗ್ತಿದೆಯಾ ಸರ್ ಇದರಿಂದ? ಸ್ವಲ್ಪ ದಿನ ಮಾಡ್ಲೇಬೇಕಲ್ವಾ, ಎಲ್ಲರಿಗೂ ಬಂದಿರೋ ಪ್ರಾಬ್ಲಮ್, ಒಬ್ರಿಗೆ ಅಲ್ಲಲ್ಲ. ಕಸ್ಟಮರ್ಸ್ ರೇಟ್ ಅಲ್ಲಿ ಏನಾದ್ರು ಇಳಿಕೆ ಆಗಿರೋದು ಆತರ ಏನಾದ್ರು ಎಫೆಕ್ಟ್ ಆಗಿದೆ? ಆತರ ಏನ್ ತೊಂದರೆ ಇಲ್ಲ, ವ್ಯಾಪಾರ ಮಾಮೂಲಿ ವ್ಯಾಪಾರ ಇದೆ. ಸ್ವಲ್ಪ ತೊಂದರೆ ಗ್ಯಾಸ್ ತೊಂದರೆ ಇದೆ, ಅದಕ್ಕೆ ಸ್ಟಾರ್ಟಿಂಗ್ ಸ್ವಲ್ಪ ಆಲ್ಟರ್ನೇಟ್ ಮಾಡ್ಕೊಂಡಿವಿ. ಅದು ರೆಗ್ಯುಲರ್ ಮಾಡಕ್ಕಾಗಲ್ಲ, ಒಲೆ ಎಲ್ಲ ಈಗಿನ ಇದಕ್ಕೆ ಮಾಡಕ್ಕಾಗಲ್ಲ. ಇದು ಹೊಗೆ ಬರುತ್ತೆ, ಬಿಸಿ ಜಾಸ್ತಿ ಆಗತ್ತೆ. ಅದು ಈಗ ನಮ್ಮ ಸ್ಟಾಫ್ನು ಗ್ಯಾಸಿಗೆ ಹೋಗ್ಕೊಂಡಿರ್ತಾರೆ, ಅವರು ಹಳೆ ಕಾಲದಕ್ಕೆ ಸೆಟ್ ಆಗ ಎಮರ್ಜೆನ್ಸಿ 1-2 ದಿನ ಮಾಡಿದೀವಿ ನಾವು. ಈಗ ಅದನ್ನ ವಾಪಸ್ ಗ್ಯಾಸ್ಗೆ ಸರಿ ಆಗತ್ತೆ ಅಂತ ಅನ್ಸತ್ತಾ ಸರ್ ನಿಮ್ಗೆ? ಆಗ್ಬೋದು, ಏನ್ ತೊಂದರೆ ಆತರ ಸ್ವಲ್ಪ ದಿನ ತೊಂದರೆ ಇತ್ತು, ನಾವು 1-2 ದಿನ ಕ್ಲೋಸ್ ಮಾಡಿ ಇಟ್ಟಿದೀವಿ. ಈಗೆಲ್ಲ ಸರಿಯಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಈಗ ಸದ್ಯದ ಮಟ್ಟಿಗೆ ಈ ಹೋಟೆಲ್ ನಲ್ಲಿ ಯಾವುದೇ ಬೆಲೆ ಏರಿಕೆ ಮಾಡಿಲ್ಲ. ಮುಂದಿನ ದಿನದಲ್ಲಿ ಯಾವ ರೀತಿ ಆಗುತ್ತೆ ಬೆಳವಣಿಗೆ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ ಅಂತ ಹೇಳ್ತಿದ್ರು. ಇನ್ನೊಂದಷ್ಟು ಹೋಟೆಲ್ಗಳಲ್ಲಿ ಮಾಲೀಕರನ್ನ ಹಾಗೆ ಗ್ರಾಹಕರನ್ನ ಮಾತಾಡ್ಸೋಣ. ಕಮರ್ಷಿಯಲ್ ಗ್ಯಾಸ್ ಸರಿಯಾಗಿ ಬರ್ತಾ ಇಲ್ಲ ಸರ್, ಭಾಳ ಪ್ರಾಬ್ಲಮ್ ಆಗಿದೆ. ಅದಕ್ಕೋಸ್ಕರ ನಾವೆಲ್ಲ ಎಲೆಕ್ಟ್ರಿಕ್ಗೆ ಹೋಗ್ಬಿಟ್ಟಿದ್ದೀವಿ. ಕೆಲವು ಮತ್ತೆ ಸೌದೆಗೆ ಹೋಗಿದ್ದೀವಿ, 1 ಒಲೆ ಸೌದೆ ತರಿಸಿದ್ದೀವಿ. ದೋಸೆ ಹಂಚು ಕೂಡ ಎಲೆಕ್ಟ್ರಿಕ್ಗೆ ತರಿಸ್ಬಿಟ್ಟಿದ್ದೀವಿ. ಇವಾಗ ಇಡ್ಲಿ ಎಲೆಕ್ಟ್ರಿಕ್, ತರಕಾರಿ ಬೇಯಿಸೋಕ್ಕೆ, ಅನ್ನ ಬೇಯಿಸೋಕ್ಕೆಲ್ಲ ಕುಕ್ಕರ್, ದೊಡ್ಡ ಕುಕ್ಕರ್ ತರಿಸ್ಕೊಂಡಿದ್ದೀವಿ. ಎಲ್ಲ ಈ ಥರದಕ್ಕೂ ಹೋಗ್ಬಿಟ್ಟಿದ್ದೀವಿ. ಇವಾಗ ಕಾಫಿ ಟೀಗೆ ನಮಗೆ ಎಲೆಕ್ಟ್ರಿಕ್ ಸ್ಟವ್ ಹಾಕೊಂಡಿದ್ದೀವಿ. ಭಾರಿ ಟೈಟ್ ಇದೆ. ಅವರು ಅದೇ ಈಗ ಅಲ್ಲಿ ಸಿಗ್ತಾ ಇಲ್ಲ, ಬರ್ತಾ ಇಲ್ಲ ಅಂತಾರೆ, ಅವರು ಲೋಡ್ ಇಲ್ಲ ಅಂತ ಕೇಳಿದ್ರೆ. ಹಾಗಾಗಿ ಈಗ ಯಾವತ್ತೋ ಒಂದು 4 ದಿವಸಕ್ಕೆ 1 ಸಿಲಿಂಡರ್ ಕೊಡ್ತಾರೆ, ನಮ್ಗೆ 1 ದಿವಸಕ್ಕೆ 2-3 ಸಿಲಿಂಡರ್ ಬೇಕು, ಎಲ್ಲಿ ಸಾಕಾಗಲ್ಲ. ಅಂಗಡಿ ಇಟ್ಕೊಂಡಿದ್ವಿ, ಅದ್ರಾಗೆ ರೊಟ್ಟಿ ಮಾಡ್ತಾ ಇದ್ವಿ. ರೊಟ್ಟಿ ಮಾಡಕ್ಕೆ ಸಿಲಿಂಡರ್ ಇಲ್ಲದಕ್ಕೆ ಪ್ರಾಬ್ಲಮ್ ಆಗಿ ಸಿಲಿಂಡರ್ ರೊಟ್ಟಿ ಮಾಡೋದು ಬಿಟ್ಬಿಟ್ಟಿದೀವಿ. ಇದ್ರ ಮಾಡಕ್ ಆಗಲ್ಲ, ಜೀವನ ಮಾಡೋದು. ಫೈನಾನ್ಸ್ ನಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ. ಕಮರ್ಷಿಯಲ್ ಅಂತಾರೆ, ಇವಾಗ ಕಮರ್ಷಿಯಲ್ ಕೊಡ್ತಾ ಇಲ್ಲ ಸರ್ ಎಲ್ಲೇನು. ನಮಗೆ ಸಪ್ಲೈನೇ ಇಲ್ಲ ಅಂದ್ಮೇಲೆ ನಾವ್ ಏನ್ ಮಾಡೋಣ? ಇಲ್ಲ ನಮ್ಮ ಹತ್ರ ಬಂದೇ ಇಲ್ಲ ಅಂತಾರೆ ಸರ್. ನಾವ್ ಹೆಂಗ್ ಮಾಡೋದು ಈಗ? ಅದೇ ಪ್ರಾಬ್ಲಮ್ ಆಗಿರೋದು. ಜೀವನ ಮಾಡೋದೇ ಬಹಳ ಕಷ್ಟ ಆಗ್ಬಿಡತಿ. ಇಲ್ಲ ಸಿಲಿಂಡರ್ ಬಂದಿಲ್ಲ ಅಂತಾರೆ ಸರ್. ಇಂಡಿಯಾನ ಕಮರ್ಷಿಯಲ್ ಇರೋದು ನಮ್ದು ಬಹಳ ಕಷ್ಟ ಸರ್. ಇರೋದು ನಮ್ದು ಜೀವನ ಮಾಡೋದೇ ಬಹಳ ಕಷ್ಟ ಐತೆ. ನಾವ್ ರೊಟ್ಟಿ ಮಾಡ್ತಾ ಇದೀವಿ ಸರ್. ದಿವಸ 100-150 ಹಿಂಗ್ ಮಾಡ್ಕೊಂಡು ಹೆಂಗ ಮಾರ್ಕೊಂಡು ಜೀವನ ಮಾಡ್ತಿದ್ದೆ, ಅದನ್ನೇ ಇಲ್ಲ ಈಗ. ಈಗ ಏನ್ ಮಾಡಸ ಇದೆ, ಬೀಡೆ ಅಂಗಡಿಯಾಗ ಏನ್ ಉಳಿಯ ಸರ್, ಬಂದ್ ಮಾಡ್ಕೊಂಡ್ಬಿಟ್ಟಿದೀವಿ ಸರ್. ಈ ಫೈನಾನ್ಸ್ ನಾಗ ಬಾರಿ ಕಾಟ ಆಗ್ಬಿಟ್ಟೈತಿ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಸರ್ ನಮ್ಗೆ. ಬಡವರಾದವ್ರಿಗೆ ನಮ್ಗೆ ಸಿಲಿಂಡರ್ ಹೆಲ್ಪ್ ಏನಾದ್ರು ಮಾಡ್ಲೇಬೇಕು ಸರ್. ನಮ್ಗೆ ಸಿಲಿಂಡರ್ ಇಲ್ಲ ಅಂದ್ರೆ ಬಡವ್ರ ಜೀವನನೇ ಕಷ್ಟ ಆಗುತ್ತೆ. ಇಲ್ಲ ಎಲ್ಲ ಸಾಯುವ ಕಷ್ಟ ಬಿಟ್ರೆ ಇನ್ನೇನು. ಯಾವ ಸರ್ಕಾರ ಇದ್ರು ಏನ್ ಮಾಡ್ತೀರಿ ಇಂತ ಸರ್ಕಾರ ತಗೊಂಡ್ ನಾವು? ಸರ್ಕಾರನೇ ಚೆನ್ನಾಗಿಟ್ಟು ನಮ್ಮಂತ ಬಡವರಿಗೆ ಹೆಲ್ಪ್ ಮಾಡಿದ್ರೆ ನಾವ್ ಹೆಂಗಾರ ಜೀವನ ಮಾಡ್ಕೊಂಡು ಬದುಕ್ತಿವಿ. ನಾವು ಅವ್ರ ಮನೆ ಹತ್ರ ಕೈ ಚಾಚಕ್ ಹೋಗಲ್ಲ. ನಮ್ ದುಡ್ಮಿ ನಾವ್ ಮಾಡ್ಕೊಂಡ್ ತಿನ್ನಕಾರಾದ್ರೂ ನಮಗೆ ಹೆಲ್ಪ್ ಮಾಡ್ಬೇಕು ಅಷ್ಟೇ. ಬಡವರಾದವರಿಗೆ ಬಹಳ ಕಷ್ಟ ಆಗಿದೆ. ನಮಗ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹೋಟ್ಲ್ ಮಾಡಕ್ಕೆ ಇವತ್ತೇ 12 ಗಂಟೆಗಿಂದ ಮಾಡಿದೀವಿ. ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾನೆ ಇಲ್ಲ ಸರ್. ನಮ್ಗೆ ಬಹಳ ತೊಂದರೆ ಆಗ್ತಿದೆ. ಏನ್ ಹೇಳ್ತಾರಂತಾನೆ ಗೊತ್ತಾಗ್ತಾ ಇಲ್ಲ. ಏನಂತಾರ ಅವರು? ಇಲ್ಲ ಸಿಲಿಂಡರ್ ಸಿಗ್ತಾನೆ ಇಲ್ಲ, ನಾವ್ ಎಲ್ಲಿಂದ ಕೊಡೋಣ ಅಂತ ಅಂತಿದ್ದಾರೆ. ಮತ್ತೆ ಈಗ ಹೋಟ್ಲು ಮಾಡಕ್ಕೆ ಆಗ್ತಿಲ್ಲ, ಮನ್ಯಾಗ ಇರಾಕು ಆಗ್ತಿಲ್ಲ. ನಾವ್ ಬಂಡವಾಳ ಹಾಕಿದ್ದು ಬರ್ತಾ ಇಲ್ಲ, ಸಿಲಿಂಡರ್ ಬರ್ತಿಲ್ಲಲ್ಲ. ಏನ್ ಮಾಡ್ಬೇಕು ನಾವು? ಕಮರ್ಷಿಯಲ್ ಸಿಲಿಂಡರ್ ಇಲ್ಲ ನಮ್ಗೆ. ಇವತ್ತೇ ಓಪನ್ ಮಾಡಿದೀವಿ, ಹೋಟ್ಲು ಎಲ್ಲ ಬಂದ್ ಮಾಡಿದೀವಿ 1 ತಿಂಗಳಿಂದ. ಒಂದೇ ದಿವಸಕ್ಕೆ ಐತೆ, ನಾಳೆ ಇಲ್ಲ, ನಾವು ರಜಾ ಮಾಡ್ಬೇಕು ನಾಳೆಲಿಂದ. ಏನ್ ಮಾಡ್ಬೇಕು ನಾವು? ನಮ್ ಜೀವನ ಸಾಲದಾರೆಲ್ಲ ಬಂದು ಮನೆ ಹತ್ರ ಕಟ್ಲೇಬೇಕಂತ ಕುತ್ಕೊಂತಾರೆ, ಗಲಾಟೆ ಮಾಡ್ತಾರೆ. ಏನ್ ಮಾಡ್ಬೇಕು ನಾವು? 1 ರೂಪಾಯಿ ಕೊಡ್ತಾ ಇಲ್ಲ ನಮ್ಗೆ. ಇದ್ರಲ್ಲೇ ಜೀವನ ನಡೆಸ್ಬೇಕು ನಾವು.
ನಾವ್ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ದುಡಿಮೆ ಮಾಡ್ಬೇಕು, ಏನ್ ಮನೆಯಾಗಿರ್ಬೇಕು, ಏನ್ ಸಾಯ್ಬೇಕೋ ಗೊತ್ತಾಗ್ತಾ ಇಲ್ಲ. ಇಲ್ಲ ಸರ್, ವ್ಯಾಪಾರ ಅಂತ ಏನಿಲ್ಲ, ಗ್ಯಾಸಿನ ತುಂಬಾ ಸಮಸ್ಯೆ ಇದೆ. ಈಗ ಗ್ಯಾಸ್ ಏನಂದ್ರೆ ಬ್ಲಾಕ್ ಅಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ, ಬುಕ್ ಮಾಡಕ್ ಹೋದ್ರೆ ಬುಕ್ ಆಗ್ತಾ ಇಲ್ಲ. ಈಗ ಅತಿ ಅಮೌಂಟ್ ಜಾಸ್ತಿ ಕೊಟ್ಟು ನಾವು ತಗೊಂಡು 10-20 ರೂಪಾಯಿ ಜಾಸ್ತಿ ಮಾಡಿದ್ರೆ ಗ್ರಾಹಕರು ಬರ್ತಾ ಇಲ್ಲ. ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ಅನಿವಾರ್ಯ ಮತ್ತೆ ಬಿಡಂಗಿಲ್ಲ. ಎಷ್ಟಾಗುತ್ತೋ ಅಷ್ಟು ತಗೊಂಡು, ಈಗ ಅವಾಗೆಲ್ಲ ಒಂದು ವಾರಕ್ಕೆ 2 ಸಿಲಿಂಡರ್ ಬೇಕಾಗಿತ್ತು, ಈಗ 1 ಸಿಲಿಂಡರ್ ಕೊಡೋದು ಕಷ್ಟ ಆಗೈತಿ. ಇರೋದ್ರಾಗ ತಗೊಂಡ್ ಮ್ಯಾನೇಜ್ ಮಾಡ್ತಿದೀವಿ. ಒಂದ್ ದಿವಸ ಕದಾಕೋದು, ಒಂದ್ ದಿವಸ ತೆಗಿಯೋದು, ಈ ತರ ಮಾಡ್ತಿದೀವಿ. ಡೈಲಿ ಓಪನ್ ಮಾಡ್ತಲ್ಲ ಸರ್, ವಾರದ ಒಂದ್ಸಲಿ 2 ಸಲ ಬೇಡ 3 ಸಲ ಗ್ಯಾಸ್ ಕೇಳಿದ್ರೆ ಇಲ್ಲ ಸದ್ಯ ಇಲ್ಲ, ಇನ್ನು ಬರ್ತಾ ಇಲ್ಲ, ಬಂದ ನೋಡೋಣ ಮಾಡೋಣ ಅಂತ ಹೇಳ್ತಾರೆ. ಬ್ಲಾಕ್ ಅಲ್ಲಿ ಅಂತ ಅಂದ್ರೆ ಕೊಡ್ತಾರೆ, ಎಲ್ಲಿ ಬಂತ ಅಲ್ಲಿಗೆ ರೇಟ್ ಹೇಳ್ತಿದ್ದಾರೆ ಸರ್. ಸಣ್ಣ ಸಿಲಿಂಡರ್ 1,500 ಇಂದ 2,000 ಹೇಳ್ತಿದ್ದಾರೆ. ದೊಡ್ಡ ಸಿಲಿಂಡರ್ ಕೇಳಿದ್ರೆ 3,000 3,500 ಸಿಲಿಂಡರ್. 14 kg 1,500 ರೂಪಾಯಿ ಹೇಳ್ತಿದ್ದಾರೆ. 19 kg ಅಂದ್ರೆ 2,500 ಹೇಳ್ತಾರೆ. ಬುಕಿಂಗ್ ಅಂದ್ರೆ ಬುಕಿಂಗ್ ಆಗ್ತಾ ಇಲ್ಲ. ಹೆಂಗೆ ಅಂದ್ರೆ ಹಂಗೆ ಯಾವಾಗ ಸಿಗುತ್ತಾ ಅವತ್ತ ಓಪನ್ ಮಾಡೋದು, ಇಲ್ದ ಕದಾಕೊಂಡ್ ಮನೆಗಿರೋದು, ಆ ತರ ಆಗಿದೆ. ಬಾಡಿಗೆ ಕಟ್ಟೋದೆಲ್ಲ ಕಷ್ಟ. ಬಾಡಿಗೆ ದೊಡ್ಡ ಬಾಡಿಗೆಗಳಿವೆಲ್ಲ ಇಲ್ಲ ಸರ್. ಅವ್ರೇನು ಹೇಳಲ್ಲ ಸರ್, ಅವ್ರೇನ್ ಹೇಳ್ತಾರ ಸರ್, ತಗೊಂಡಿದ್ದೀರಪ್ಪ ನೀವು ಮಾಡ್ರಿ ಬಿಡ್ರಿ ಅದು ಗೊತ್ತಿಲ್ಲ, ಬಾಡಿಗೆಗಳನ್ನಂತ ಕೊಡ್ಲೇಬೇಕು. ಯಾಕಂದ್ರೆ ನಮ್ಮ ಅವರ ಕಮಿಟ್ಮೆಂಟ್ ಸರ್, ಅವ್ರು ನಾವು ಲೋನ್ ಮಾಡಿಸಿದೀವಿ, ಕಮಿಟ್ಮೆಂಟ್ ನಮ್ಮವ್ ಇದಾವಪ್ಪ, ನಾವ್ಯಾರಿಗೆ ಹೇಳೋಣ? ಕೊಡ್ಲೇಬೇಕು ಸರ್, ಕೊಡ್ಲೇಬೇಕು. ಬಾಡಿಗೆ ಅಂತ ಕೊಡ್ಲೇಬೇಕು. ಮಾಡಕ್ ಆಗ್ತಾ ಇಲ್ಲ, ಹಂಗೆ ಅಂತ ಮಾಡಕ್ ಆಗ್ತಾ ಇಲ್ಲ. ಮತ್ತೆ ಗ್ಯಾಸ್ ಸಿಕ್ಕ ಓಪನ್ ಮಾಡ್ತೀವಿ, ಗ್ಯಾಸ್ ಇಲ್ದ ಕದಾಕೊಂಡಿರ್ತೀವಿ. ವೀಕ್ಷಕರೇ ಗಮನಿಸ್ತಾ ಇದ್ರಿ ಈ ಎಪಿಸೋಡ್ ಅಂದ್ರೆ ಹೇಳ್ರಪ್ಪ ಹೇಳಿ ಕಾರ್ಯಕ್ರಮದಲ್ಲಿ ಗ್ಯಾಸ್ ಸಿಲಿಂಡರ್ ನಿಂದ ಹೋಟೆಲ್ಗಾಗುವಂತ ಸಮಸ್ಯೆಗಳು ಏನೇನಾಗ್ತಾ ಇತ್ತು, ಮಾಲೀಕರಿಗೆ ನೇರವಾಗಿ ಯಾವ ರೀತಿ ಹೊಡೆತ ಬಿದ್ದಿದೆ, ಜೊತೆಗೆ 5 ರಿಂದ 10 ರೂಪಾಯಿ ಜಾಸ್ತಿ ಮಾಡ್ಲೇಬೇಕಾದಂತ ಅನಿವಾರ್ಯತೆ ಕೂಡ ಎಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ ಎಲ್ಲವನ್ನ ತಿಳ್ಕೊಳ್ತಾ ಇದ್ರಿ. ಜೊತೆಗೆ ನೇರವಾಗಿ ಹೋಟೆಲ್ ಉದ್ಯಮಕ್ಕೆ ಮಾತ್ರವಲ್ಲದೆ ಪಬ್ಲಿಕ್ಗೂ ಕೂಡ ಇದು ಬಹಳಷ್ಟು ಅಭಾವವನ್ನ ಕ್ರಿಯೇಟ್ ಮಾಡ್ತಾ ಇದೆ. ಸಂಬಂಧಪಟ್ಟ ಹಾಗೆ ಎಲ್ಲೋ ನಡೀತಾ ಇರುವಂತಹ ಯುದ್ಧ ನಮ್ಮ ರಾಜ್ಯದಲ್ಲಿ, ನಮ್ಮ ಬೆಂಗಳೂರಿನಲ್ಲಿ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರ ಬಹಳ ತುರ್ತಾಗಿ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನ ಘೋಷಣೆ ಮಾಡಬೇಕು ಅನ್ನೋದು ಕರ್ನಾಟಕ ನ್ಯೂಸ್ ಪೀಟ್ ನ ಆಶಯ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಡೈನಾ ಕೂರ್ಗ್, ಕರ್ನಾಟಕ ನ್ಯೂಸ್ ಪೀಟ್, ಬೆಂಗಳೂರು.